ಏರಿಯಾ ಬಗ್ಗೆ ಒಂದಷ್ಟು ವಿಷಯಗಳಿದೆ. ಇದೆಲ್ಲ ನಮ್ಮ ನ್ಯೂಮರಿಕಲ್ಸಲ್ಲಿ ಬರುತ್ತೆ. ಸಿನ್ಸ್ ಏರಿಯಾ ಇಸ್ ಪಾಸಿಟಿವ್ ಕ್ವಾಂಟಿಟಿ, ವಿ ಆಲ್ವೇಸ್ ಟೇಕ್ ದ ಆಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಅಂತ ಹೇಳಿದ್ರೆ ನಮಗೆ ಏರಿಯಾ ಯಾವತ್ತಿದ್ರೂ ಪಾಸಿಟಿವ್ ಅಂತಲೇ ಉತ್ತರ ಬರೀಬೇಕಾದ್ರೆ ಈ ರೀತಿಯಲ್ಲಿ ಸಮ್ ಪಾಸಿಟಿವ್ ವ್ಯಾಲ್ಯೂ. ಡಿಟರ್ಮಿನೆಂಟಲ್ಲಿ ನೆಗೆಟಿವ್ ವ್ಯಾಲ್ಯೂ ಬರುತ್ತಲ್ಲ, ಅದನ್ನು ನಾವು ಮಿಸ್ ಮಾಡಿಕೊಂಡು ಪಾಸಿಟಿವ್ ಉತ್ತರನೇ ಬರೀಬೇಕು ಕೊನೆಯದಾಗಿ. If area is given, use both positive and negative value of the determinant for calculation. ಇದೇನೇನಪ್ಪ ಅಂತ ಹೇಳಿದ್ರೆ, ಇವಾಗ ನಮ್ಮ ಹತ್ರ given the area of triangle as say m. ಅಕಸ್ಮಾತ್ ನಮಗೆ find x1 coordinate ಜೊತೆಗೆ every other coordinate values are given ಅಂತ ಹೇಳಿ ಬಂತು ಅಂತ ಹೇಳಿದ್ರೆ ಸಿನಾರಿಯೋ. ಸೊ ಆಲ್ ಹ್ಯಾವ್ ಟು ಡೂ ಇಸ್ ಹಾಫ್ ಆಫ್ x1 ಬಿಟ್ಟು ಇನ್ನು ಮಿಕ್ಕಿದೆಲ್ಲ ವ್ಯಾಲ್ಯೂಸ್ ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ದಿಸ್ ವಿಲ್ ಬಿ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ m. ಸೊ ಇದೇ ಮುಖ್ಯ, ಪ್ಲಸ್ ಆರ್ ಮೈನಸ್ ಅಂತ ಹೇಳೋದು. ಸರಿನಾ? ಸೊ ಒಂದು ಎಕ್ಸಾಂಪಲ್ ನೋಡ್ತೀನಿ ಇಲ್ಲಿ ನಾನು. ಈ ಪ್ರಶ್ನೆ ಬಂದು ನಿಮ್ಮ ಟೆಕ್ಸ್ಟ್ ಬುಕ್ಕಿಂದ ತೊಗೊಂಡಿರೋದು. 1, 3 ಕೋಆರ್ಡಿನೇಟು 0, 0 ಇವೆಲ್ಲ ಕೊಟ್ಟಿದ್ದಾರೆ. ಮೂರನೇ ವ್ಯಾಲ್ಯೂ ಕೊಟ್ಟಿರಲಿಲ್ಲ. ಇಲ್ಲಿ x1, x2, x3 ಏನು ಬೇಕಾದ್ರೆ ಕರ್ಕೊಬೋದು ನೀವು, ಆ ವ್ಯಾಲ್ಯೂ ಕೊಟ್ಟಿಲ್ಲ. ಸೊ ಕ್ಯಾಲ್ಕುಲೇಷನ್ ಮುಖಾಂತರ ಇದು 3 ಬಂದಿದೆ ಮತ್ತು ಇನ್ನೊಂದು 0. ಸೊ ಇಲ್ಲಿ ಉತ್ತರ ನೋಡ್ಬೋದು ನೀವು, ಈ ಚಿತ್ರ ಬರುತ್ತೆ. ಇವಾಗ ಇದರ ಏರಿಯಾ ನೋಡ್ಕೊಳ್ಳಿ. ಏರಿಯಾ ನೋಡಿ ಎಷ್ಟಿದೆ, 4.5 ಮೀಟರ್ ಸ್ಕ್ವೇರ್ ಅಂತ ಹೇಳಿ. ಸೊ ದಿಸ್ ಏರಿಯಾ ಇಸ್ ಈಕ್ವಲ್ ಟು 4.5 ಮೀಟರ್ ಸ್ಕ್ವೇರ್. ಸರಿನಾ? ಮತ್ತು ಮುಂದೆ ಇದೇ ವ್ಯಾಲ್ಯೂ, ಆದರೆ ಇಲ್ಲಿ -3 ಹಾಕ್ತೀವಿ ನಾವು. ಸೊ -3 ಆಗ್ತದೆ ಅಂತ ಹೇಳಿದ್ರೆ 1, 3, 0, 0 -3, 0 ಮೀಟರು. ಸೊ ಇಲ್ಲಿ ಚಿತ್ರ ಆಬ್ವಿಯಸ್ಲಿ ಬೇರೆ ಬರುತ್ತೆ, ಯಾಕಂತ ಹೇಳಿದ್ರೆ ಕೋಆರ್ಡಿನೇಟ್ಸ್ ಬೇರೆ ಇದೆ, ಕಾಣೋದ್ರಲ್ಲೂ ಬೇರೆ ಥರ ಇರುತ್ತೆ. ನಮ್ಮ ಏರಿಯಾ ನೋಡ್ಬೋದು ನೀವು. ಏರಿಯಲ್ಲಿ ನೋಡಿಲಿ 4.5 ಮೀಟರ್ ಸ್ಕ್ವೇರೇ ಬರುತ್ತೆ. ಸರಿನಾ? ಸೊ ಹಾಗಾಗಿ ಇದನ್ನು ಮನಸ್ಸಲ್ಲಿ ಇಟ್ಕೊಂತು ಅಂತ ಹೇಳಿದ್ರೆ ವಿ ಕ್ಯಾನ್ ಆಲ್ವೇಸ್ ಎಂಡ್ ಅಪ್ ವಿತ್ ದಿಸ್ ಪರ್ಟಿಕ್ಯುಲರ್ ಸಿನಾರಿಯೋ. ಇದೇ ಏರಿಯಾ ಬರುತ್ತೆ, ಯಾಕಂತ ಹೇಳಿದ್ರೆ ಏರಿಯಾ ನೆಗೆಟಿವ್ ಪಾಸಿಟಿವ್ ವಿಲ್ ನಾಟ್ ಮ್ಯಾಟರ್. 4.5 4.5. ಸೊ ಇಲ್ಲಿ ನಾನು ನಿಮಗೆ 1,3, 0,0 ಮತ್ತು ಪ್ಲಸ್ ಆರ್ ಮೈನಸ್ 3,0 ಉಪಯೋಗಿಸಿ ಈ ಉದಾಹರಣೆ ನೋಡಿಸ್ದೆ. ಆಯಿತಾ? ನೀವು ಕೂಡ ಇದನ್ನು ಉಪಯೋಗಿಸ್ಕೊಂಡು ಟ್ರೈ ಮಾಡಿ. ಕೊನೆಯದಾಗಿ ಏರಿಯಾ ಆಫ್ ಅ ಟ್ರಯಾಂಗಲ್ ಫೌಂಡ್ ಬೈ 3 ಕೊಲೀನಿಯರ್ ಪಾಯಿಂಟ್ಸ್ ಅಂತ ಹೇಳಿ. ಕೊಲೀನಿಯರ್ ಅಂತ ಹೇಳಿದ್ರೆ ಸೇಮ್ ಸ್ಟ್ರೇಟ್ ಲೈನ್ ಅಂತ ಹೇಳಿ ಲೆಕ್ಕ ಅಂತ ಹೇಳ್ತು. ಅಂದರೆ ಇಲ್ಲೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಮತ್ತೊಂದು 1, 3 -1, 1.5 -3, 0 ಮೀಟರ್. ಏನಾಗ್ತದೆ, ಇಲ್ಲಿ ಒಂದು ಸೀದಾ ಲೈನ್ ಇದೆ ಅಲ್ವಾ, ಅದ್ರ ಮೇಲೆ ಈ 3 ಪಾಯಿಂಟು ಕೂತಿದೆ. ಇದರ ಏರಿಯಾ ಏನಿದೆ ನೋಡಿ, ಇಲ್ಲಿ 0. ಸರಿ ತಾನೆ? ಯಾಕಂತ ಹೇಳಿದ್ರೆ ಅಲ್ಲಿ ಏರಿಯಾ ಸೀದಾ ಲೈನ್ ಅಲ್ವಾ, ಆ ಸ್ಟ್ರೈಟ್ ಲೈನ್ ಡಸ್ ನಾಟ್ ಹ್ಯಾವ್ ಎನಿ ಏರಿಯಾ. ಅದೇ ಕಾನ್ಸೆಪ್ಟು ಅಲ್ವಾ. ಸೊ ಇಲ್ಲಿ ನಾನು 1, 3 -1.5 +1.5 -3, 0 ಅದೆಲ್ಲಿಂದ ತೊಗೊಂಡೆ ಅಂತ ಹೇಳಿದ್ರೆ ಈ ಚಿತ್ರದಿಂದನೇ.
ಇದು ಇದಲ್ಲ, ಇದು -3 0 ಇದೆ. ಇದು 0 0 ಇರೋದನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ ಇದ್ರ ಮೇಲೆ. ಮತ್ತಿದು 1 ಮತ್ತು 3 ಅಲ್ವಾ? ಹಾಂ, ಬರ್ಕೊಂಬಿಟ್ರು.